ಡಾರ್ಲಿಂಗ್ ಒಂದು ಕಾಲದಲ್ಲಿ ಸೀತಾದೇವಿನ ಲಕ್ಷ್ಮಣ ರೇಖೆ ಹಾಕಿ ತಡೆಯೋಕೆ ಪ್ರಯತ್ನ ಪಟ್ಟ. ಆದರೆ ಸೀತಾದೇವಿ ಕೇಳದೆ ರಾವಣನ ಜೊತೆ ಹೊರಟು. ಪ್ರಾಬ್ಲಮ್ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ರೇಖೆ ಹಾಕಿದ್ದು ಒಬ್ಬ ಗಂಡು, ರೇಖೆ ದಾಟಿದ್ದು ಒಂದು ಹೆಣ್ಣು. ಈ ಕಾಲದಲ್ಲೂ ಸೇಮ್ ಅದೇ ಥರ ಆಗ್ತಾ ಇರೋದು. ಒಬ್ಬ ಹುಡುಗ ಕೇಳಿದ್ದು ಇತಿಹಾಸದಲ್ಲಿ ಇಲ್ಲ ಹೆಣ್ಣು. ಏನಾದರೂ ರಿಸ್ಟ್ರಿಕ್ಷನ್ ಹಾಕಿದ್ರೆ ಅಲ್ಲೋಗ್ಬೇಡ, ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ ಅಂತ ಹೇಳಿದ್ರೆ ನಾನು ಇರೋದೇ ಹೀಗೆ, ನಾನು ಬಟ್ಟೆ ಹಾಕೋದೇ ಹೀಗೆ, ಎಷ್ಟು ಜನ ಬೇಕಾದ್ರೂ ಜೊತೆ ತಿರ್ತೀನಿ ಅಂತ ಹೇಳ್ತಾರೆ. ಇಂಥವ್ರಿಗೆ ಬೆಸ್ಟ್ ಫ್ರೆಂಡ್ ಅನ್ನೋ ಬೋಳಿ ಮಗನೂ ಬೇಕು, ಮಿಂಡ್ರು ಕೊಟ್ಟಿದ್ದ ಅಣ್ಣ ತಮ್ಮಂದ್ರು ಬೇಕು. ಮತ್ತೆ ಆ ಥರ ಡ್ರೆಸ್ ಹಾಕ್ಬೇಡ ಅಂದರೆ ನೀವು ನೋಡೋ ರೀತಿನೇ ಸರಿ ಇಲ್ಲ ಅಂತಾರೆ ಇವರು. ಅಲ್ಲ, ನೋಡೋ ರೀತಿ ಸರಿ ಇಲ್ಲ ಅಂದರೆ ಪೂರ್ತಿ ಬಟ್ಟೆ ಹಾಕೋನಲ್ಲ, ಹಾಕಿರೋ ಬಟ್ಟೆನೂ ಬಿಚ್ಚಾಕು ಅಂತಾರೆ. ಇನ್ನೊಂದೇನಂದ್ರೆ ಇವ್ರಿಗೆ ಬ್ಯಾಡ್ ವರ್ಡ್ಸು ಕೇಳೋಕೆ ಅನ್ಕಂಫರ್ಟ್ ಆಗಿರುತ್ತಂತೆ. ಆದರೆ ಪ್ರೈವೇಟ್ ಪಾರ್ಟ್ಸು ಕಾಣೋ ಬಟ್ಟೆ ಅಂದರೆ ಇವ್ರಿಗೆ ಕಂಫರ್ಟಬಲ್ ಆಗಿರುತ್ತಂತೆ. ಪಬ್ಲಿಕಲ್ಲಿ ನೀನು ದೇಹ ತೋರಿಸ್ಕೊಂಡು ಅಡ್ಡಾಡ್ತಾ ಇದ್ರೆ ನೀನು ದೇವತೆ ಅನ್ನಲ್ಲ, ಡಗರ್ ಅಂತಾರೆ. ಡಾರ್ಲಿಂಗ್ಸ್, ನಿಮಗೆಲ್ಲ ಒಂದು ಮಾತು. ಇವಾಗ ನೀನು ಒಂದು ಐಸ್ ಕ್ರೀಮ್ ತಗೊಂಡೆ ಅನ್ಕೋ, ಆ ಐಸ್ ಕ್ರೀಮ್ ಕರ್ಗೋಕ್ಕೂ ಮುಂಚೆನೇ ತಿನ್ಕೊಂಬಿಡು, ಇಲ್ಲ ಅಂದರೆ ಕರಗಿ ಕೆಳಗಡೆ ಬಿದ್ದೋಗುತ್ತೆ. ಬಟ್ ಕರ್ಗೋಕ್ಕೂ ಮುಂಚೆ ನೀನು ತಿಂದೆ ಅನ್ಕೋ, ಅದು ನಿನಗೆ ಮಾತ್ರನೇ ಸ್ವಂತ. ನಾನೀಗ ಯಾವುದ್ರ ಬಗ್ಗೆ ಹೇಳಿದ್ದೀನಿ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂಡ್ ನಾನು ಎಲ್ಲ ಹುಡುಗಿರಿಗೂ ಹೇಳಿಲ್ಲ, ಮತ್ತೆ ಎಲ್ಲ ಹುಡುಗಿರು ಹಾಗೆ ಇರಲ್ಲ ಅಂತ ಹೇಳೋರಿಗೆ ಒಂದು ಮಾತು. ಒಬ್ಬಪ್ಪನಿಗೆ ಹುಟ್ಟಿದ್ರೆ ಒಬ್ಬನ್ನೇ ಲವ್ ಮಾಡಿ, ನಂದೇನಿದೆ 10 ಜನ ಕುಡಿದ್ರೆ 10 ಜನ ಲವ್ ಮಾಡಿ.